ಮೊದಲನೆಯ ಪ್ರಶ್ನೆ, ಥೈರಾಯ್ಡ್ ಸಮಸ್ಯೆ ಇರುವವರು ಏನನ್ನ ತಿನ್ನಬೇಕು? ಎ ಕೋಳಿ ಮೊಟ್ಟೆ, ಬಿ ಕರಿಮೆಣಸು, ಸಿ ಕುರಿ ಮಾಂಸ, ಡಿ ಒಣ ಕೊಬ್ಬರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಬ್ಬರಿ. ಇನ್ನು ಎರಡನೆಯ ಪ್ರಶ್ನೆ, ನಾಯಿಯ ಹಾಲು ಯಾವ ದೇಶದಲ್ಲಿ ಹೆಚ್ಚಾಗಿ ಕುಡಿಯುತ್ತಾರೆ? ಎ ಅಮೆರಿಕ, ಬಿ ನಾರ್ವೆ, ಸಿ ರಷ್ಯಾ, ಡಿ ಸೌತ್ ಆಫ್ರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ. ಮೂರನೆಯ ಪ್ರಶ್ನೆ, ಅಮೆಜಾನ್ ಯಾವ ದೇಶಕ್ಕೆ ಸಂಬಂಧಪಟ್ಟ ಕಂಪನಿ? ಎ ಅಮೆರಿಕ, ಬಿ ಪಾಕಿಸ್ತಾನ, ಸಿ ರಷ್ಯಾ, ಡಿ ಸೌತ್ ಆಫ್ರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. ನಾಲ್ಕನೆಯ ಪ್ರಶ್ನೆ, ಕಪ್ಪು ದ್ರಾಕ್ಷಿ ತಿನ್ನುವುದರಿಂದ ನಮಗೆ ಏನು ಉಪಯೋಗ? ಎ ತೂಕ ಕಡಿಮೆಯಾಗುತ್ತದೆ, ಬಿ ಮೂಳೆಗಳಿಗೆ ಬಲ, ಸಿ ಬಿಪಿ ನಿಯಂತ್ರಣ, ಡಿ ಲಿವರ್ ಸಮಸ್ಯೆ ದೂರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತೂಕ ಕಡಿಮೆಯಾಗುತ್ತದೆ ಮತ್ತು ಆಪ್ಷನ್ ಬಿ ಮೂಳೆಗಳಿಗೆ ತುಂಬ ಬಲ. ಐದನೆಯ ಪ್ರಶ್ನೆ, ಸುದೀಪ್ ನಟಿಸಿದ ತೆಲುಗು ಚಿತ್ರ ಯಾವುದು? ಎ ಕಿಚ್ಚ, ಬಿ ಮೈ ಆಟೋಗ್ರಾಫ್, ಸಿ ಗಬ್ಬರ್ ಸಿಂಗ್, ಡಿ ಈಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಈಗ. ಇನ್ನು ಆರನೆಯ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಹಾಸನ, ಬಿ ಕೊಡಗು, ಸಿ ಕೋಲಾರ, ಡಿ ಮಂಡ್ಯ ಜಿಲ್ಲೆಯನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು. ಇನ್ನು ಏಳನೆಯ ಪ್ರಶ್ನೆ, ಹನುಮಂತನ ಜನ್ಮಸ್ಥಳ ಯಾವುದು? ಎ ರಾಮದೇವರ ಬೆಟ್ಟ, ಬಿ ಕಿಷ್ಕಿಂಧ, ಸಿ ಅಯೋಧ್ಯ, ಡಿ ಅಂಜನಾದ್ರಿ ಬೆಟ್ಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಷ್ಕಿಂಧ. ಇನ್ನು ಎಂಟನೆಯ ಪ್ರಶ್ನೆ, ಜೋಗ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಎ ಶರಾವತಿ, ಬಿ ಕಾವೇರಿ, ಸಿ ತುಂಗಭದ್ರಾ, ಡಿ ಯಮುನಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶರಾವತಿ ನದಿ. ಒಂಬತ್ತನೆಯ ಪ್ರಶ್ನೆ, ಸಂವಿಧಾನದ ರಕ್ಷಕರೆಂದು ಯಾರನ್ನ ಕರೆಯುತ್ತಾರೆ? ಎ ನಮ್ಮ ರಾಷ್ಟ್ರಪತಿಗಳು, ಬಿ ಸುಪ್ರೀಂ ಕೋರ್ಟ್, ಸಿ ನಮ್ಮ ಗೃಹ ಸಚಿವರು, ಡಿ ಪ್ರಧಾನಮಂತ್ರಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಪ್ರೀಂ ಕೋರ್ಟ್. ಹತ್ತನೆಯ ಪ್ರಶ್ನೆ, ಮಾನವನ ಶರೀರದಲ್ಲಿ ಎಷ್ಟು ಲೀಟರ್ಗಳು ರಕ್ತ ಕಂಡುಬರುತ್ತದೆ? ಎ 5ರಿಂದ 6 ಲೀಟರ್, ಬಿ 4 ಲೀಟರ್ಗಳಷ್ಟು, ಸಿ 4 ಲೀಟರ್, ಡಿ 3ರಿಂದ 4 ಲೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 5ರಿಂದ 6 ಲೀಟರ್. 11ನೆಯ ಪ್ರಶ್ನೆ, ದೇಹದಲ್ಲಿ ಅತಿದೊಡ್ಡ ಮೂಳೆ ಯಾವುದು? ಎ ಕೈ ಮೂಳೆ, ಬಿ ತೊಡೆಯ ಮೂಳೆ, ಸಿ ಪಾದದ ಮೂಳೆ, ಡಿ ಬೆನ್ನಿನ ಮೂಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೊಡೆಯ ಮೂಳೆ. ಇನ್ನು 12ನೆಯ ಪ್ರಶ್ನೆ, ಕೆಂಪು ದ್ರಾಕ್ಷಿ ತಿನ್ನುವುದರಿಂದ ನಮಗೆ ಯಾವ ರೋಗ ಬರುವುದಿಲ್ಲ? ಎ ಡಯಾಬಿಟಿಸ್, ಬಿ ಕಣ್ಣಿನ ಸಮಸ್ಯೆ, ಸಿ ಹೃದಯದ ಸಮಸ್ಯೆ, ಡಿ ಬಿಪಿ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಯಾಬಿಟಿಸ್. 13ನೆಯ ಪ್ರಶ್ನೆ,
ಪ್ರತಿದಿನ ಊಟದಲ್ಲಿ ಸ್ವಲ್ಪ ಮೊಸರನ್ನು ಸೇವಿಸುವುದರಿಂದ ನಮಗೆ ಏನು ಉಪಯೋಗ? ಎ ಶೀತವಾಗುತ್ತದೆ, ಬಿ ಉಷ್ಣವಾಗುತ್ತದೆ, ಸಿ ತೂಕ ಹೆಚ್ಚಾಗುತ್ತದೆ, ಆಪ್ಷನ್ ಡಿ BP ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬುದ್ಧಿ ಚುರುಕಾಗುತ್ತದೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ. ನಿಮ್ಮ ಮಕ್ಕಳು ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದರೆ ಅವರು ಖಂಡಿತ ಕೋಟ್ಯಾಧಿಪತಿಗಳು ಆಗುತ್ತಾರೆ. ಎ ಮಕರ ರಾಶಿ ಶ್ರವಣ ನಕ್ಷತ್ರ, ಬಿ ಕರ್ಕಟ ರಾಶಿ ಆಶ್ಲೇಷ ನಕ್ಷತ್ರ, ಸಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ಡಿ ಧನಸ್ಸು ರಾಶಿ ಮೂಲ ನಕ್ಷತ್ರದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಎ ಮಕರ ರಾಶಿ ಶ್ರವಣ ನಕ್ಷತ್ರ, ಬಿ ಕರ್ಕಟ ರಾಶಿ ಆಶ್ಲೇಷ ನಕ್ಷತ್ರ, ಸಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ಆಪ್ಷನ್ ಡಿ ಧನಸ್ಸು ರಾಶಿ ಮೂಲ ನಕ್ಷತ್ರ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದರೆ ನಿಮಗೆ ನೋಟಿಫಿಕೇಶನ್